ಲೇ ಅಮ್ಮು, ಅಂತೂ ನೀನ್ ಬಯಸಿದ ಹುಡ್ಗನ್ನೇ ಮದ್ವೆ ಆಗ್ತಿದ್ಯಲ್ಲೇ? ಮತ್ತೆ ಈ ಅಮಿತಾ ಅಂದ್ರೆ ಸುಮ್ನೆನಾ? ನನಗೇನ್ ಇಷ್ಟನೋ ಅದನ್ನ ಪಡ್ಕೊಳ್ಳೋವರೆಗೂ ನಾನು ಸುಮ್ನೆ ಇರೋದಿಲ್ಲ. ಆ ಬ್ರಹ್ಮ ಬರ್ದಿರೋ ಹಣೆ ಬರಹನ ಅಳ್ಸಿ ಹೊಸ್ದಾಗ್ ಬರೆಯೋ ತಾಕತ್ತಿರೋದು ಈ ಅಮ್ಮಗ್ ಮಾತ್ರ. ನೀನ್ ಬಿಡಮ್ಮ, ಮೊದ್ಲಿಂದನೂ ಹೀಗೆ. ನೀನ್ ಅನ್ಕೊಂಡಿರೋದನ್ನ ಹೇಗಾದ್ರೂ ಮಾಡಿ ಕಿತ್ಕೊಂಡ್ಬಿಡ್ತೀಯ. ಆದ್ರೆ ನಾನು ತಾರಕನ್ನ ಕಿತ್ಕೊಂಡಿಲ್ಲ, ಒಲ್ಸ್ಕೊಂಡಿರೋದು. ಮೊದ್ಲು ತಾರಕ್ ನನ್ನ ಹತ್ರ ಮಾತಾಡೋದಕ್ಕೆ ಹಿಂದೆಟ್ ಹಾಕ್ತಿದ್ದ, ಆದ್ರೆ ಈಗ ನಾನಂದ್ರೆ ಹುಚ್ಚಿಡಿಯೋ ರೇಂಜಿಗೆ ಮಾಡಿಟ್ಟಿದ್ದೀನಿ. ಸೂಪರ್ ಕಣೆ ನೀನು. ಹಾಗಾದ್ರೆ ಮದ್ವೆ ಆದ್ಮೇಲೆ ಹನಿಮೂನ್ಗೆ ಎಲ್ ಪ್ಲಾನ್ ಮಾಡಿದೀರಾ? ಅದೆಲ್ಲ ಸೀಕ್ರೆಟ್. ನಾವಿಬ್ರು ಹೋಗೋ ಜಾಗ ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿರ್ಬೇಕು. ಹೋಗು, ಅಲ್ಲಿಗೆ ಹೋದ್ಮೇಲೆ ನಿನಗಿದೆ ಮಾರಿ ಹಬ್ಬ. ಮೇಡಮ್ ಕರೆದ್ರಂತೆ. ಗೈಸ್, ಮೇಡಮ್ ಡೋರ್ ಲಾಕ್ ಮಾಡು. ಹೇಳಿ ಮೇಡಮ್. ಏನ್ ನಿಂತ್ಕೊಂಡೇ ಇದೆಯಾ? ನಿನಗ್ ಕುತ್ಕೊಳ್ಳೋದಕ್ಕೇನಾದ್ರೂ ಸಿಂಹಾಸನ ತರಿಸ್ಬೇಕಾ? ಕುತ್ಕೋ. ಪರವಾಗಿಲ್ಲ ಮೇಡಮ್, ಏನಂತ ಹೇಳಿ. ಕೆಳಗಡೆ ಸಮಂತಾ ಮೇಡಮ್ ಕಾಯ್ತಾ ಇದ್ದಾರೆ. ಓ, ಅಂದ್ರೆ ಇವಾಗ ನಾನು ನೀನ್ ಹೇಳಿದ್ದನ್ನ ಕೇಳ್ಬೇಕು. ಅಯ್ಯೋ ಹಾಗಲ್ಲ ಮೇಡಮ್. ಮತ್ತೆ ಕುತ್ಕೋ. ಏಯ್, ನಿನಗೇನ್ ನಾನ್ ಸೋಫಾದ ಮೇಲೆ ಹೋಗಿ ಕುತ್ಕೋ ಅಂತ ಹೇಳದ್ನಾ? ಹಾ, ನೀನ್ ಕುತ್ಕೋಬೇಕಾಗಿರೋ ಜಾಗ ಅದಲ್ಲ, ಇದು.